ನರಸೀಪುರ ಪುರಸಭೆಗೆ ಸಲ್ಲಿಕೆಯಾಗಬೇಕಿದ್ದ ಸಾರ್ವಜನಿಕರ ಕಂದಾಯದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕಿನ ಸಿಲ್ಲನ್ನು ನಕಲಿ ಮಾಡಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕಸ್ಟಡಿಯಲ್ಲಿರುವ ಪುರಸಭೆ ಸದಸ್ಯ ಟಿ.ಎಂ. ನಂಜುಂಡಸ್ವಾಮಿ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಶುಕ್ರವಾರ ಪುರಸಭೆ ಕಚೇರಿಯ ಸಭಾಂಗಣದಲ್ಲಿ ಅಧ್ಯಕ್ಷೆ ವಸಂತ್ ಬಿ. ಶ್ರೀಕಂಠರವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ತುರ್ತು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಪುರಸಭೆ ಮಾಜಿ ಅಧ್ಯಕ್ಷ ಟಿ.ಎಂ. ನಂಜುಂಡಸ್ವಾಮಿ ಸಾರ್ವಜನಿಕರಿಂದ ತೆರಿಗೆ ಹಣ ಪಡೆದು ಪುರಸಭೆ ಖಾತೆಗೆ ಜಮಾ ಮಾಡದೆ ಕೆನರಾ ಬ್ಯಾಂಕಿನಲ್ಲಿ ಸಿಲ್ಲನ್ನು ಬಳಸಿ ಲಕ್ಷಾಂತರ ರೂಪಾಯಿಗಳ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಪುರಸಭೆಯ ಮುಖ್ಯಾಧಿಕಾರಿ ವಿ.ಕೆ. ವಸಂತಕುಮಾರಿ ಪೊಲೀಸರಿಗೆ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ನಂಜುಂಡಸ್ವಾಮಿಯನ್ನು ಪೊಲೀಸರು ಬಂಧಿಸಿ ಕಸ್ಟಡಿಗೆ ಪಡೆದಿದ್ದರು. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪಾವತಿಸುವಂತೆ ನಂಜುಂಡಸ್ವಾಮಿ ಬಳಿ ಹಣ ನೀಡಿದ್ದ ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಆತಂಕ ನಿವಾರಿಸುವ ನಿಟ್ಟಿನಲ್ಲಿ ಪುರಸಭೆಯಲ್ಲಿ ಕರೆಯಲಾಗಿದ್ದ ಸರ್ವ ಸದಸ್ಯರ ತುರ್ತು ಸಭೆಯಲ್ಲಿ ಪಕ್ಷಭೇದ ಮರೆತು ಸದಸ್ಯರು ನಂಜುಂಡಸ್ವಾಮಿ ಸದಸ್ಯತ್ವ ರದ್ದು ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ಒತ್ತಾಯಿಸಿದರು. ನಿಕಟಪೂರ್ವ ಅಧ್ಯಕ್ಷ ಎಸ್. ಮದನ್ ರಾಜ್ ಮಾತನಾಡಿ, ಮಾಜಿ ಅಧ್ಯಕ್ಷ ಟಿ.ಎಂ. ನಂಜುಂಡಸ್ವಾಮಿ ಮಾಡಿರುವ ಅವ್ಯವಹಾರಗಳ ತೀವ್ರವಾಗಿ ಕಿಡಿಕಾರಿದರು. ಆರೋಪಿ ಸದಸ್ಯ ಮಾಡಿರುವುದು ಅಕ್ಷಮ್ಯ ಅಪರಾಧ. ಸಾರ್ವಜನಿಕರು ಕಷ್ಟಪಟ್ಟ ಹಣವನ್ನು ಲಪಟಾಯಿಸಿ ಮೋಸ ಮಾಡಿರುವುದನ್ನು ಸಹಿಸಲಾಗುವುದಿಲ್ಲ. ಕೂಡಲೇ ಈತನಿಗೆ ಕಠಿಣ ಶಿಕ್ಷೆ ಆಗಬೇಕಾದ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ನಂಜುಂಡಸ್ವಾಮಿ ಸದಸ್ಯತ್ವವನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಬೇಕು. ಆರೋಪಿ ಮೇಲೆ ಉನ್ನತ ಮಟ್ಟದ ತನಿಖೆ ನಡೆಸಿ ಆತ ಸಾರ್ವಜನಿಕರಿಂದ ಪಡೆದಿರುವ ಸ್ವಯಂಘೋಷಿತ ತೆರಿಗೆ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ವ್ಯಾಪ್ತಿಗೆ ಒಳಪಟ್ಟಿರೋದು. ಅಲ್ಲಿಂದ ಇಲ್ಲಿ ತನಕ ಇದು ಸಮಗ್ರವಾದ ತನಿಖೆ ಆಗಬೇಕು. ಏನಕ್ಕೆ ಅಂತಂದ್ರೆ ಪುರಸಭೆಯಲ್ಲಿ ಏನು ಖಾತೆ ಇತ್ತು, ಅಲ್ಲಿ ಎಷ್ಟಿತ್ತು, ಪಂಚಾಯತಿ ಬಿಟ್ಟ ನಂತರ ಪುರಸಭೆಯಿಂದ ಈಚೆಗೆ ಎಷ್ಟು ಖಾತೆಗಳು ಬಂತು, ಇದೆಲ್ಲ ಸಮಗ್ರವಾಗಿ ಇದು ಒಂದು ಕಡೆ ಕ್ರೋಢೀಕರಣ ಮಾಡಿ ಇಟ್ಕೋಬೇಕು. ಆಗ ನಮಗೆ ಪ್ರತಿಯೊಂದು ಸಹ ಮಾಹಿತಿ ಸಿಗುತ್ತೆ. ಯಾರು ಕಂದಾಯ ಕಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಯಾರ್ಯಾರ ಹೆಸರು ಖಾತೆ ಇದೆ, ಯಾರ್ಯಾರ ಹೆಸರು ಖಾತೆ ಇಲ್ಲ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಈಗ ಎಷ್ಟೋ ಹಳೆಯ ಡಿಮ್ಯಾಂಡ್ಗಳಲ್ಲಿ ಹೆಸರುಗಳು ಸೇರಿಸಿರೋಂಥದ್ದು, ಎಷ್ಟೋ KMF ನಲ್ಲಿ ಹೊಸದಾಗಿ ಹೆಸರುಗಳನ್ನ ನಮೂದು ಮಾಡಿರೋಂಥದ್ದು, ಎಷ್ಟೋ KMF ಪುಸ್ತಕದಲ್ಲಿ ಕಂದಾಯನ ಎಂಟ್ರಿ ಮಾಡಿರೋಂಥದ್ದು. ಯಾಕಂದ್ರೆ ಪಂಚಾಯತಿಗಳಲ್ಲಿ ಸಾಕಷ್ಟು ಇದೇ ವಿಚಾರವನ್ನು ನಾವು ನೋಡಿದ್ದೀವಿ. ಯಾವ ಥರ ಈ ಒಂದು ಡಿಮ್ಯಾಂಡ್ ತಗೋಬೇಕಾದ್ರೆ ಅಲ್ಲಿ ಡಿಮ್ಯಾಂಡ್ ರಿಜಿಸ್ಟ್ರಿಗೆ ಕಂದಾಯ ಎಂಟ್ರಿ ಮಾಡೋಂಥದ್ದು ಆಗ್ಲಿಂದ ರೂಢಿಯಾಗಿ ಬಂದ್ಬಿಡೈತೆ. ಇದನ್ನು ಸಹ ಇಲ್ಲಿ ಪುರಸಭೆ ಆದಮೇಲೆ ಇಲ್ಲಿ ಅದನ್ನ ಮುಂದುವರ್ಸ್ಕೊಂಡು ಸಹ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇನಾಮ್ ಲ್ಯಾಂಡ್ಗಳು, ಏನು ದಲಿತರಿಗೆ ಕೊಟ್ಟಿರ್ತಕ್ಕಂಥ ಇನಾಮ್ ಲ್ಯಾಂಡ್ಗಳು, ಇದು ಸಹ ಆಸ್ತಿಗಳಾಗೈತೆ. ಇದೊಂದು ಗಂಭೀರವಾದ ಪ್ರಕರಣ. ಈಗ ಅವ್ರ ಹೆಸರು ಖಾತೆ ಇದೆಯೋ ಇಲ್ವೋ, ಅವರ ಒಂದು ಕುಂಟೆ ಖಾತೆ ಇದ್ರೆ ಇವರು 10 ಸೈಟ್ಗಳು ಮಾಡ್ಕೊಂಡಿರೋಂಥದ್ದು, 2 ಕುಂಟೆ ಖಾತೆ ಇದ್ರೆ 20 ಸೈಟ್ ಮಾಡ್ಕೊಂಡಿರೋಂಥದ್ದು, ಅದನ್ನ ಇನ್ನೊಬ್ಬರಿಗೆ ಟ್ರಾನ್ಸಾಕ್ಷನ್ ಮಾಡಿರೋಂಥದ್ದು, ಕೆಲವು ಫೇಕ್ ಆಸ್ತಿಗಳನ್ನು ಸಹ ಮಾಡ್ಕೊಂಡು ಅದನ್ನ ಪುನಃ ಹೊಸದಾಗಿ ಆಸ್ತಿ ತಗೊಂಡಿರೋಂಥವು ಸಾಕಷ್ಟು ನಿದರ್ಶನಗಳಿವೆ. ಅದಲ್ಲದೆ ಈಗೇನು ಈ ಕಂದಾಯದ ವಿಚಾರವಾಗಿ ಬ್ಯಾಂಕ್ನವ್ರಿಗೆ ಆಲ್ರೆಡಿ ದೂರು ನೀಡಿದ್ದಾರೆ, ನಮ್ಮ ಪುರಸಭೆ ವತಿಯಿಂದ ದೂರು ನೀಡಿದ್ದಾರೆ. ಏನು ಈ ಪ್ರಕರಣ ಬೆಳಕು ಬಂದ ನಂತರ ಬೀದರ್ ಜಿಲ್ಲೆಯಲ್ಲಿ ಕಳೆದ 3-4 ದಿನದಿಂದ ನಿರಂತರ ಮಳೆ ಬೀಳುತ್ತಿದೆ. ಇಂದು ಕೂಡ ಬೆಳಗ್ಗೆಯಿಂದಲೇ ಆರಂಭವಾದ ಜಿಟಿ ಮಳೆ ಸಂಜೆ ವೇಳೆ ಭಾರೀ ಮಳೆಯಾಗಿ ಪರಿವರ್ತನೆಯಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರ ಮಳೆಯ ಪರಿಣಾಮ ಹಲವು ರಸ್ತೆಗಳು ಹಾಗೂ ಚರಂಡಿಗಳು ತುಂಬಿ ಹರಿದಿವೆ. ರಸ್ತೆ ಮೇಲೆ ಚರಂಡಿ ನೀರು ಹರಿದು ಜನರು ಓಡಾಡಲು ಸಂಕಷ್ಟಕ್ಕೀಡಾಗಿದ್ದಾರೆ.
ಆಳಂದ್ ಪಟ್ಟಣದ ಶರಣ ಮಂಟಪದಲ್ಲಿ ಇಂದು ಹಮ್ಮಿಕೊಂಡಿದ್ದ ಬಿಜೆಪಿ ಆಳಂದ್ ಮಂಡಲ ಕಾರ್ಯಕಾರಿಣಿ ಸಭೆ, ನೂತನ ಪದಾಧಿಕಾರಿಗಳಿಗೆ ಹಾಗೂ ಬೂತ್ ಅಧ್ಯಕ್ಷರ ಅಭಿನಂದನಾ ಸಮಾರಂಭ ಹಾಗೂ 26ನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಶೈಲೇಂದರ್ ಬೆಲ್ದಾಳೆ ಉದ್ಘಾಟನೆ ಮಾಡಿ ಮಾತನಾಡಿದರು. ಈ ವೇಳೆ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಯುವ ಮುಖಂಡರಾದ ಹರ್ಷಾನಂದ್ ಗುತ್ತೇದಾರ್, ಕಲಬುರಗಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಅಶೋಕ್ ಬಗಲಿ, ಮಂಡಲ ಪ್ರಮುಖ ಮಲ್ಲಿಕಾರ್ಜುನ್ ಕಂದಗೋಳ್ ಇತರರು ಇದ್ದರು. ಹಿಂದೂಗಳ ಪವಿತ್ರ ಯಾತ್ರಾ ತಾಣ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಮುಸ್ಲಿಮರೊಬ್ಬರು ಧ್ಯಾನ ಮಾಡುತ್ತಿರುವ ವಿಡಿಯೋ ಒಂದು ವ್ಯಾಪಕ ವೈರಲ್ ಆಗುತ್ತಿದೆ. ಹೌದು, ಹಿಂದೂಗಳೇ ಹೆಚ್ಚಾಗಿ ಭೇಟಿ ನೀಡುವ ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ಕಳೆದ 8 ದಿನಗಳಿಂದ ಧ್ಯಾನ ಮಾಡುತ್ತಿದ್ದು, ತಮ್ಮ ಹರಕೆಯ ತೀರಿಸಲು ಮತ್ತು ಮಾನಸಿಕ ನೆಮ್ಮದಿಗೆ ಧ್ಯಾನ ಮಾಡುತ್ತಿರುವುದಾಗಿ ಮುಸ್ಲಿಂ ಮಹಿಳೆ ಹೇಳಿಕೊಂಡಿದ್ದಾರೆ. ಕಳೆದ 8 ದಿನಗಳಿಂದ ಮಠಕ್ಕೆ ಬರುತ್ತಿರುವ ಹಸೀನಾ ಬೇಗಂ ಎಂಬ ಮುಸ್ಲಿಂ ಮಹಿಳೆ ನಾಗದ ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಿದ್ದಾರೆ. ಮೂಲತಃ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುದುರೆಮೋತಿ ನಿವಾಸಿಯಾಗಿರುವ ಹಸೀನಾ ಬೇಗಂ ಅವರು ಗವಿ ಮಠದಲ್ಲಿ ನಿರಂತರ 1 ಗಂಟೆಗಳ ಕಾಲ ಧ್ಯಾನ ಮಾಡುತ್ತಿದ್ದಾರೆ. ಬಹುತೇಕ 90% ಹಿಂದೂ ಧರ್ಮದವರು ಗವಿ ಮಠಕ್ಕೆ ಬರುತ್ತಾರೆ. ಆದರೆ ಮೊದಲ ಬಾರಿಗೆ ಮುಸ್ಲಿಂ ಮಹಿಳೆಯೊಬ್ಬರು ಧ್ಯಾನ ಮಾಡುತ್ತಿದ್ದಾರೆ.